ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕಿಂಗ್ ಬ್ಲಾಗ್. ಇವತ್ತು ನೈಟ್ ಡಿನ್ನರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ನೈಟಿಗೆ ಚಪಾತಿ ಮತ್ತು ಮೊಟ್ಟೆ ಗ್ರೇವಿನ ಮಾಡ್ಕೊಂಡಿದ್ದೆ. ಈಗ ಗ್ರೀನ್ ಕಲರ್ ಚಿಕನ್ ಗ್ರೇವಿ ಮಾಡ್ಕೊಳ್ತೀವಿ ನೋಡಿ, ಅದೇ ರೀತಿ ಮೊಟ್ಟೆ ಗ್ರೇವಿನೂ ಸಹ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಕೆಲವೊಮ್ಮೆ ಒಂದೊಂದು ಟೈಮಲ್ಲಿ ರೆಡ್ ಕಲರ್ ಮೊಟ್ಟೆ ಗ್ರೇವಿನೇ ಮಾಡ್ಕೊತಾ ಇರ್ತೀವಿ ಅಲ್ವಾ, ಈ ಥರ ಮಾಡಿಕೊಂಡ್ರೆ ಒಂದೊಂದು ಸರಿ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಫಸ್ಟು ನಾನಿಲ್ಲಿ ಚಪಾತಿ ಕಲಸಿಟ್ಕೋತಾ ಇದ್ದೀನಿ. ನೈಟ್ ಟೈಮಿಗೆ ಮಾತ್ರ ಅಲ್ವಾ, ಅದಕ್ಕೆ ರೈಸ್ ಮಾಡ್ಕೊಳ್ಳಲ್ಲ, ಬರೀ ಚಪಾತಿ ಮಾತ್ರ ಯೂಸ್ ಮಾಡ್ತೀವಿ. ನಂತರ ಮಿಕ್ಸಿ ಜಾರ್ಗೆ ಸ್ವಲ್ಪ ಪುದೀನ ಸೊಪ್ಪು, ಒಂದು 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಎಲ್ಲ ಸ್ವಲ್ಪನೇ ತೊಗೊಬೇಕು. ಜಾಸ್ತಿ ತೊಗೊಂಡ್ರೆ ತುಂಬ ಹೆವಿ ಮಸಾಲ ಆಗಿಬಿಡುತ್ತೆ. 1 ಈರುಳ್ಳಿ, 1 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ಗ್ರೀನ್ ಕಲರ್ ಗ್ರೇವಿ ಬರಬೇಕಲ್ವ, ಅದರಿಂದ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಡಿಮೆ ಇತ್ತು ಅಂತ ಪುದೀನ ಜಾಸ್ತಿ ಯೂಸ್ ಮಾಡಿದ್ದೀನಿ. ಆದರೆ ಪುದೀನ ಕಡಿಮೆ ಯೂಸ್ ಮಾಡಿ, ಕೊತ್ತಂಬರಿ ಜಾಸ್ತಿ ಯೂಸ್ ಮಾಡಿ. ಸ್ವಲ್ಪ ಗಸಗಸೆ ಮತ್ತು ಸ್ವಲ್ಪ ಚಕ್ಕೆ, ಲವಂಗ, 1 ಏಲಕ್ಕಿ ಮತ್ತು 1-2 ಕಾಳು ಮೆಣಸು. ಮತ್ತು ಅದಕ್ಕೆ ನೀರು ಹಾಕ್ಬಿಟ್ಟು, ಏಕೆಂದರೆ ನೀರು ಹಾಕಿದ್ರೂ ಏನು ತೊಂದರೆ ಇಲ್ಲ, ಒಂದು ಗ್ಲಾಸಷ್ಟೇ ನೀರು ಹಾಕ್ಕೊಂಡು ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು. ನಂತರ ನಾನಿಲ್ಲಿ ಒಂದು 5 ಮೊಟ್ಟೆಗಳನ್ನ ಬೇಯಲಿಕ್ಕೆ ಇಟ್ಕೋತಾ ಇದ್ದೀನಿ. ಇದು ಫಸ್ಟ್ ಇಲ್ಲಿ ಮೊಟ್ಟೆನ ನಾವು ಬಾಯ್ಲ್ ಮಾಡ್ಕೋಬೇಕು. ಬಾಯ್ಲ್ ಮಾಡಿಕೊಂಡು ಅದು ಬೇಯುತ್ತೆ ನೋಡಿ, ಒಂದು 10 ನಿಮಿಷ ಅದನ್ನು ಮೀಡಿಯಮ್ ಉರಿನಲ್ಲಿ ಬೇಯಿಸ್ಕೊಬೇಕು. ಅದು ಬೇಯಿಸ್ಕೊಂಡು ತಣ್ಣಗಾಗುತ್ತೆ ನೋಡಿ, ತಣ್ಣಗಾದಮೇಲೆ ಅದನ್ನು ಸುಲ್ಕೊಂಡ್ರೆ ನೀಟಾಗಿ ಬರುತ್ತೆ. ನಾವು ಬಿಸಿಯಲ್ಲೇ ಅದನ್ನು ಸುಲಿಲಿಕ್ಕೆ ಹೋದರೆ ಸಿಪ್ಪೆ ನೀಟಾಗಿ ತೆಗಿಲಿಕ್ಕೆ ಬರಲ್ಲ. ಒಂದು 5 ನಿಮಿಷ ಅದನ್ನು ಬಿಟ್ಬಿಟ್ಟು ಒಂದು ಸ್ವಲ್ಪ ನೀರು ತಣ್ಣಗಾದಮೇಲೆ ಅದನ್ನು ನೀಟಾಗಿ ಈಸಿಯಾಗಿ ಸುಲ್ಕೊಂಡ್ಬಿಡ್ಬೋದು. ಮತ್ತು ಇದು ಮೊಟ್ಟೆನ ಸುಲಿಲಿಕ್ಕೆ ಹಳೆ ಮೊಟ್ಟೆ ಆಗಿದ್ದರೆ ಚೆನ್ನಾಗಿ ಬರುತ್ತೆ, ಬೇಗ ಸುಲಿಬೋದು. ಹೊಸ ಮೊಟ್ಟೆ ಆದರೆ ಏನಾಗುತ್ತೆ ಅಂದರೆ ಸಿಪ್ಪೆ ಸುಲಿಲಿಕ್ಕೆ ಬರಲ್ಲ, ಅದು ಹಾಗಾಗಿ ಮೊಟ್ಟೆನೇ ಕಟ್ಟಾಗಿ ಬಂದುಬಿಡುತ್ತೆ. ಅದರಿಂದ ಈ ಥರ ಎಲ್ಲ ರೆಸಿಪಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ಹಳೆ ಮೊಟ್ಟೆ ತೊಗೊಂಡ್ರೆ ಒಳ್ಳೆಯದು. ನಂತರ ನಾನಿಲ್ಲಿ ನೋಡಿ 5 ಮೊಟ್ಟೆಗಳನ್ನ ಏನು ಬೇಯಿಸ್ಕೊಂಡಿದ್ದೆ ಅದನ್ನು ನೀಟಾಗಿ ಸಿಪ್ಪೆನ ಸುಲಿದಿಟ್ಕೋತಾ ಇದ್ದೀನಿ. ಒಂದೊಂದ್ಸರಿ ಸಿಪ್ಪೆ ಅಲ್ಲೇ ಮಿಕ್ಕೊಂಡ್ಬಿಡುತ್ತೆ, ಅದು ಸಹ ಗ್ರೇವಿಯಲ್ಲಿ ಸಿಕ್ಬಿಟ್ರೆ ತಿನ್ನಲಿಕ್ಕಾಗಲ್ಲ. ಅದರಿಂದ ನೀಟಾಗಿ ಅದರ ಸಿಪ್ಪೆ ಎಲ್ಲನೂ ತೆಗೆದುಬಿಟ್ಟು ಇಟ್ಕೊಳ್ಬೇಕು. ನೋಡಿ, ನಾನೀಗ 5 ಮೊಟ್ಟೆದು ಸಹ ಸಿಪ್ಪೆಯನ್ನು ತೆಗೆದುಬಿಟ್ಟು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈಗ ಅದನ್ನು ಅರ್ಧ ಭಾಗದಷ್ಟು ಕಟ್ ಮಾಡಿಕೊಂಡ್ರೆ ಸಾಕು. ಏಕೆಂದರೆ ಇದರಲ್ಲಿ ನಾವು ಗ್ರೇವಿ ಮಾಡ್ಕೊಳ್ತಾ ಇದ್ದೀವಿ ಅಲ್ವಾ, ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ಅದರದ್ದು ಯೆಲ್ಲೋ ಕಲರ್ ಭಾಗ ಏನಿರುತ್ತೆ ಅದು ಫುಲ್ ಗ್ರೇವಿನಲ್ಲಿ ಮಿಕ್ಸ್ ಆಗಿಬಿಡುತ್ತೆ. ಈ ರೀತಿ ಕರೆಕ್ಟಾಗಿ ಒಂದು ಅರ್ಧ ಭಾಗದಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನೀಗ 5 ಮೊಟ್ಟೆಗಳನ್ನ ಅರ್ಧ ಭಾಗ ಮಾಡ್ಕೊಂಡಿದ್ದೀನಿ. ನಂತರ ಗ್ರೇವಿ ಮಾಡ್ಕೊಳ್ಳಿಕ್ಕೆ ಒಂದು ಪ್ಯಾನ್ ಇಟ್ಕೊಂಡು, ಒಂದು ಪ್ಯಾನ್ಗೆ ಒಂದು 3-4 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೋಬೇಕು. ನಂತರ ಅದಕ್ಕೆ ಕರಿಬೇವಿನ ಸೊಪ್ಪು ಆಪ್ಷನಲ್ಲೇ, ಬೇಕಿದ್ದರೆ ಹಾಕ್ಕೊಳ್ಳಿ ಅಷ್ಟೇ. ನಂತರ 1 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನ ಒಂದನ್ನು ರುಬ್ಲಿಕ್ಕೂ ಸಹ ಹಾಕ್ಕೊಂಡಿದ್ದೀವಿ, ಒಂದನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಅದನ್ನು ಎಣ್ಣೆಗೆ ಸೇರಿಸ್ಕೊಂಡು ತುಂಬ ಫೈನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಯಾಕೆ ಅಂದರೆ ಸ್ವೀಟ್ ಅಂಶ ಜಾಸ್ತಿ ಆಗಿಬಿಡುತ್ತೆ, ಏಕೆಂದರೆ ನಾವು ಗ್ರೇವಿಗೂ ಸಹ ರುಬ್ಲಿಕ್ಕೆ ಹಾಕ್ಕೊಂಡಿದ್ದೀವಿ ಅಲ್ವಾ, ಅದರಿಂದ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕು. ಈಗ ಈರುಳ್ಳಿನೂ ಸಹ ಅಷ್ಟೇ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಕೊಂಡಿರುವಂತಹ ಮಸಾಲವನ್ನು ಪ್ಯಾನ್ಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಅದಕ್ಕೆ ಬೇಕಿದ್ರೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸಹ ಸೇರಿಸ್ಕೊಬೋದು. ನಾನಿಲ್ಲಿ ನೀರನ್ನು ಸಹ ಸೇರಿಸಿದ್ದೀನಿ, ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ನೀರನ್ನು ಸೇರಿಸಿದ ಮೇಲೆ ನೀಟಾಗಿ ಅದು ಕುದಿ ಬರಬೇಕು. ಚೆನ್ನಾಗಿ 5 ನಿಮಿಷ ಕುದ್ದ ಮೇಲೆ ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ, ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಇಷ್ಟು ಡ್ರೈ ಮಸಾಲಗಳನ್ನ ಸೇರಿಸ್ಬಿಟ್ಟು ಅದು ಚೆನ್ನಾಗಿ ಎಣ್ಣೆ ಬಿಡಬೇಕು. ಅಲ್ಲಿ ತನಕ ಅದನ್ನು ಕುದಿಸ್ಕೊಬೇಕಾಗುತ್ತೆ. ನೋಡಿ, ಈಗ ಚೆನ್ನಾಗಿ ಸುತ್ತಲೂ ಅದು ಎಣ್ಣೆ ಬಿಡುತ್ತೆ, ಅಲ್ಲಿ ತನಕ ಅದನ್ನು ಕುದಿಸ್ಕೊಬೇಕು. ಮತ್ತು ತುಂಬ ಗಟ್ಟಿಯಾದರೆ ಒಂದು ಸ್ವಲ್ಪ ನೀರನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು 3/4 ಸ್ಪೂನಷ್ಟು ಅದಕ್ಕೆ ಉಪ್ಪನ್ನು ಸೇರಿಸಿ ನೋಡಿ, ಈಗ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ಈಗ ಇದಕ್ಕೆ ನಾವು ಕಟ್ ಮಾಡಿರುವಂತಹ ಮೊಟ್ಟೆಗಳನ್ನ ಸಹ ಸೇರಿಸ್ಕೊಬೇಕು. ನಾವು ನೀಟಾಗಿ ಇಲ್ಲಿ ಕುದಿಸ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಮೊಟ್ಟೆ ಸೇರಿಸಿದ ಮೇಲೆ ಕುದಿಸ್ಬೇಕಾಗುತ್ತೆ. ಅದು ಮೊಟ್ಟೆ ಎಲ್ಲ ಏನಾಗ್ಬಿಡುತ್ತೆ, ಯೆಲ್ಲೋ ಕಲರ್ದು ಮೊಟ್ಟೆ ಇರುತ್ತೆ, ಅದೆಲ್ಲ ಮಿಕ್ಸ್ ಆಗಿಬಿಡುತ್ತೆ. ನೋಡಿ, ಈ ರೀತಿ ಮೊಟ್ಟೆಗಳನ್ನ ಹಾಕ್ಕೊಂಡು ಅದರ ಮೇಲೆ ಗ್ರೇವಿಯನ್ನು ಕೂಡಿಸ್ಕೊಬೇಕು ನಾವು. ಬೇಕಿದ್ರೆ ಮೇಲೆ ಕೊತ್ತಂಬರಿ ಸೊಪ್ಪು ಸಹ ಉದುರಿಸ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೇ. ನಾವು ಕೊತ್ತಂಬರಿ ಸೊಪ್ಪನ್ನ ಮೊದಲೇ ರುಬ್ಲಿಕ್ಕೆ ಹಾಕ್ಕೊಂಡಿದ್ದೀವಿ, ಟೇಸ್ಟ್ ಎಲ್ಲ ಬಂದಿದೆ ಕೊತ್ತಂಬರಿ ಸೊಪ್ಪಿಂದು ಗ್ರೇವಿಗೆ. ನೋಡಿ, ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ಬೇಕಾದರೆ ಹಾಕ್ಕೊಬೋದು. ನೋಡಿ, ಈಗ ಗ್ರೇವಿ ಏನಿದೆ ಅದನ್ನು ಮೊಟ್ಟೆ ಮೇಲೆ ಇದನ್ನು ಟರ್ನ್ ಮಾಡಿ ಹಾಕಿದರೂ ಏನು ಪ್ರಾಬ್ಲಮ್ ಇಲ್ಲ, ಏನು ಅದು ಯೆಲ್ಲೋ ಕಲರ್ದು ಏನಿದೆ ಅದೆಲ್ಲ ಏನು ಇದಾಗಲ್ಲ. ನಾನು ಟರ್ನ್ ಮಾಡೋ ಸಹ ಬೇಯಿಸ್ಕೊಂಡಿದ್ದೆ. ನೋಡಿ, ಈ ರೀತಿ ಅದನ್ನು ಯೆಲ್ಲೋ ಕಲರ್ದು ಏನಿರುತ್ತೆ ಅದು ಗ್ರೇವಿನಲ್ಲಿ ಒಂದು ಸ್ವಲ್ಪ ಬಿಡುತ್ತೆ ಅಂತ ಅದ್ರ ಮೇಲೆ ಎಲ್ಲ ಗ್ರೇವಿನೂ ಸಹ ಕೂಡಿಸ್ಕೊತಾ ಇದ್ದೀನಿ. 1-2 ಪೀಸ್ನ ನಾನು ಹಾಗೆ ಸಹ ಇಟ್ಕೊಂಡೆ. ನನಗೆ ಅದ್ರ ಮೇಲೆ ಉಪ್ಪು ಖಾರ ಹಾಕ್ಕೊಂಡು ತಿನ್ನಲಿಕ್ಕೆ ತುಂಬ ಇಷ್ಟ, ಅದಕ್ಕೆ ಹಾಗೆ ಇಟ್ಕೊಂಡೆ. ಒಂದು 4 ಮೊಟ್ಟೆನ ಮಾತ್ರ ಹಾಕ್ಬಿಟ್ಟು ಗ್ರೇವಿನ ಮಾಡಿಕೊಂಡೆ.
ಸಾಕಾಗುತ್ತೆ 4 ಮೊಟ್ಟೆ 3 ಜನ ಅಲ್ವಾ ಇರೋದು. ಅದರಿಂದ ಒಂದೆರಡು ಪೀಸ್ನ ಸಹ ಹಾಗೆ ಇಟ್ಕೊಂಡೆ. ಅದು ಹಾಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಉಪ್ಪು ಖಾರ ಹಾಕ್ಕೊಂಡ್ರೆ ಅದರಿಂದ. ನಂತರ ಇದಕ್ಕೆ ನಾನಿಲ್ಲಿ ಚಪಾತಿನೂ ಸಹ ಮಾಡ್ಕೋತಾ ಇದ್ದೀನಿ. ಚಪಾತಿ ಮಾಡ್ಕೊಳ್ಳಿಲ್ಲ ಅಂದರೆ ಪೂರಿ ಸಹ ಬೇಕಿದ್ರೆ ಅದೇ ಹಿಟ್ಟಲ್ಲಿ ಮಾಡ್ಕೊಬೋದು. ಆದರೆ ನೈಟ್ ಟೈಮ್ ಅಲ್ವಾ ಹೆವಿ ಆಗುತ್ತೆ ಅಂತ ನಾನು ಅದಕ್ಕೆ ಸಿಂಪಲ್ಲಾಗಿ ಚಪಾತಿನೂ ಸಹ ಮಾಡ್ಕೊಳ್ತಾ ಇದ್ದೀನಿ. ಇದೇನು ಗ್ರೇವಿ ಮಾಡ್ಕೊಂಡಿದ್ವೋ ಇದಕ್ಕೆ ಅಚ್ಕಾರದ ಪುಡಿ ಸೇರಿಸ್ಬೇಕು ಅಂತ ಏನಿಲ್ಲ. ಒಂದೆರಡು ಹಸಿಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಂಡ್ರೆ ಅದು ಸಹ ತುಂಬ ಚೆನ್ನಾಗಾಗುತ್ತೆ. ನಾನು ಹಸಿಮೆಣಸಿನ್ಕಾಯಿ ಒಂದು 3 ಹಾಕಿದ್ರಿಂದ ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿನೂ ಸಹ ಸೇರಿಸ್ಕೊಂಡಿದ್ದೀನಿ. ನಂತರ ನೋಡಿ ಸರ್ವ್ ಮಾಡಿಬಿಟ್ಟು ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ ನೈಟ್ ಟೈಮಲ್ಲಿ ತಿನ್ನಲಿಕ್ಕೆ. ಒಂದೊಂದು ಸರಿ ಮಾಡಿಕೊಂಡ್ರೆ ಅಂದರೆ ಬೇರೆ ಬೇರೆ ಟೇಸ್ಟ್ ಇರುತ್ತೆ ಅಲ್ವಾ ತಿನ್ನಲಿಕ್ಕೆ, ಅದರಿಂದ ಚೆಂದ ಅನಿಸುತ್ತೆ ಅಂತ ಅಷ್ಟೇ. ನೋಡಿ ಚಪಾತಿನೂ ರೆಡಿ ಆಯಿತು, ಮೊಟ್ಟೆದು ಗ್ರೀನ್ ಗ್ರೇವಿ ಸಹ ರೆಡಿ ಆಯಿತು. ಇಷ್ಟ ಆದರೆ ನೀವು ಟ್ರೈ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.